ನಿಮಗೆ ಲೈಫಲ್ಲಿ ತುಂಬಾ ಗೋಲ್ಸ್ ಇದೆ ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಈ ಸ್ಟ್ರಾಟಜಿ ಯೂಸ್ ಮಾಡಿ. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದೆ, ಎಳ್ನೀರು ಕುಡಿದ್ಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಆಸ್ ಯೂಶುವಲ್ ನಮ್ಮ ಕ್ಲೈಂಟ್ಸ್ ಎಲ್ಲ ಸೆಲ್ಲರ್ ಅಕೌಂಟ್ ಚೆಕ್ ಮಾಡಬೇಕಿತ್ತು. ನೋಡಿ, ನಿಮ್ದು ಇ ಕಾಮರ್ಸ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಸೊ ಫಸ್ಟ್ ನಿಮ್ಮ ಪ್ರಾಡಕ್ಟ್ ಅಮೆಝಾನ್ ಮುಖಾಂತರ ಸೇಲ್ ಮಾಡಿ. ಯಾಕಂದ್ರೆ ಅಮೆಝಾನ್ ಆಲ್ರೆಡಿ ಮೋರ್ ದೆನ್ 67 ಮಿಲಿಯನ್ ಕನ್ಸ್ಯೂಮರ್ಸ್ ಇದ್ದಾರೆ. ಯಾಕಂದ್ರೆ ನೀವು ಏನಾದ್ರು ನಿಮ್ದೇ ವೆಬ್ಸೈಟ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಹೋದ್ರೆ ಸೊ ನೀವಾಗೇನು ಮೆಟಾ ಆಡ್ಸಿಗೆ ಡಿಪೆಂಡ್ ಆಗ್ಬೇಕಾಗಿ ಬರುತ್ತೆ. ಸೊ ಫಸ್ಟ್ ನೀವು ಅಮೆಝಾನ್ ತರ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಸೆಲ್ ಮಾಡಿಬಿಟ್ಟು ಒಂದು ಲಾಯಲ್ ಕನ್ಸ್ಯೂಮರ್ಸ್ ಬಿಲ್ಟ್ ಮಾಡಿ ಆಮೇಲೆ ನೀವು ಬೇಕಿದ್ರೆ ನಿಮ್ದೇ ಓನ್ ವೆಬ್ಸೈಟ್ ಅಲ್ಲಿ ಸೆಲ್ ಮಾಡ್ಬೋದು. ಸೊ ಆಮೇಲೆ ನಮ್ಮ ಕ್ಲೈಂಟ್ಸ್ ಎಲ್ಲ ಮೆಸೇಜಸ್ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಮೀಲ್ ಪ್ರಿಪೇರ್ ಮಾಡ್ಕೊಂಡೆ. ಸೊ ನಾನಿವಾಗ ಒಂದು 5 ಮಂತ್ಸ್ ಆಯ್ತು ಈ ಕನ್ಸಿಸ್ಟೆಂಟ್ ಆಗಿ ಮೆಜರ್ ಮಾಡ್ಬಿಟ್ಟು ತಿನ್ನಕ್ಕೆ ಹಿಡಿದು. ಸೊ ಒಳ್ಳೆ ಪ್ರೋಗ್ರೆಸ್ ಸಿಕ್ಕಿದೆ, ಬೋತ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಕೂಡ ಅಂಡ್ ಬಿಸ್ನೆಸ್ ಅಲ್ಲಿ ಕೂಡ. ಬಾಡಿ ಬಿಲ್ಡಿಂಗ್ ಖಾಲಿ 2 ಅವರ್ಸ್ ಜಿಮ್ಮಿಗೆ ಹೋಗೋದು ಮಾತ್ರ ಅಲ್ಲ, ಸೊ ಏನ್ ತಿಂತೀವಿ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಅದಾದ್ಮೇಲೆ ಕ್ಲೈಂಟ್ ಜೊತೆ ಒಂದು ಫೀಡ್ಬ್ಯಾಕ್ ಮೀಟಿಂಗ್ ಇತ್ತು. ಸೊ ಮೀಟಿಂಗ್ ಮುಗಿಸ್ಬಿಟ್ಟು ಯೂಟ್ಯೂಬ್ ಸ್ಕ್ರಿಪ್ಟಿಂಗ್ ಮಾಡಿದೆ. ನೋಡಿ, ನಿಮ್ದು ಯೂಟ್ಯೂಬ್ ಚಾನಲ್ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಒಂದು 30 ರಿಂದ 40 ವಿಡಿಯೋ ವಿತೌಟ್ ಎಕ್ಸ್ಪೆಕ್ಟೇಷನ್ ಅಪ್ಲೋಡ್ ಮಾಡಿ. ಯಾಕಂದ್ರೆ ಕಂಪೇರ್ ಟು ಶಾರ್ಟ್ ಫಾರ್ಮ್ ಕಂಟೆಂಟ್, ಲಾಂಗ್ ಫಾರ್ಮ್ ಕಂಟೆಂಟ್ ಅಲ್ಲಿ ನೀವು ಕ್ಯಾಮ್ರಾ ಮುಂದೆ ಹೆಂಗ್ ಮಾತಾಡ್ತೀರಾ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಅದು ಜಾಸ್ತಿ ವಿಡಿಯೋ ಮಾಡಿದಾಗಲೇ ನಿಮಗೆ ಅದು ಪ್ರಾಕ್ಟೀಸ್ ಆಗೋದು. ಅದಾದ್ಮೇಲೆ ಇವತ್ತು ಬೆಂಗಳೂರಲ್ಲಿ ಯಾಕೋ ತುಂಬಾ ಮಬ್ಬಿತ್ತು ವೆದರಿಗೋಸ್ಕರ. ಸೊ ಜಿಮ್ಮಿಗೆ ಹೋಗಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಒಂದು ಕಾಫಿ ಕುಡ್ದೆ. ಆಮೇಲೆ ಈ ತರ ಎಲ್ಲ ಫೀಲ್ ಆದಾಗ ನಾನು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ. ಏನಂದ್ರೆ ಒಂದು ಸ್ಟೆಪ್ 1 ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಜಿಮ್ಮಿಗೆ ಹೋಗ್ಬೇಕಲ್ವಾ, ಸೊ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡೋದು, ಶೂ ಪ್ಯಾಕ್ ಮಾಡೋದು. ಸೊ ಶೂ ಪ್ಯಾಕ್ ಫಸ್ಟ್ ಮಾಡ್ಬಿಡ್ತೀನಿ, ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ. ಸೊ ಹಾಗೆ ಗಾಡಿ ತಗೊಂಡು ಜಿಮ್ಮಿ ತನಕ ಹೋಗೋಣ, ಅಲ್ಲಿ 1 ಸೆಟ್ ಮಾಡೋಣ ಹಂಗೆ ಅನ್ಕೊಂತೀನಿ. ಅದಾದ್ಮೇಲೆ 1 ಸೆಟ್ ಮಾಡಿದ್ಮೇಲೆ ಇನ್ನೊಂದು ಸೆಟ್ ಮಾಡೋಣ ಆಟೋಮೆಟಿಕ್ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ಟೋಟಲ್ ಆಗಿ ಪೂರಾ ವರ್ಕೌಟ್ ಮುಗಿಸೇ ಬಿಟ್ಟೆ. ಸೊ ಹೋಗಕ್ಕೆ ಮನ್ಸಿರ್ಲಿಲ್ಲ, ಬಟ್ ಸ್ಟೆಪ್ 1 ಮಾಡಿದಕ್ಕೋಸ್ಕರ ಅಷ್ಟು ಮಾಡಿದೆ. ಸೊ ಅಗೇನ್ ಇವತ್ತು ಬ್ಯಾಕ್ ಡೇ ಇತ್ತು. ಸೊ ಪುಲ್ಅಪ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ಸೊ ಟೋಟಲ್ ಒಂದು 6 ಪುಲ್ಅಪ್ಸ್ ಮಾಡಿದೆ, ವೇಟೆಡ್ ಪುಲ್ಅಪ್ಸ್. ಟೋಟಲ್ 4 ವೇರಿಯೇಷನ್ಸ್ ಮಾಡಿದೆ ಬ್ಯಾಕಿಗೆ. ಅದಾದ್ಮೇಲೆ ಟ್ರೈಸಿಪ್ಸು, ಸೊ ಇದಕ್ಕೂ 3 ವೇರಿಯೇಷನ್ಸು. ಟೋಟಲ್ 12 ರೆಪ್ಸ್ ಇಂದು 3 ಸೆಟ್ಟು. ಅದಾದ್ಮೇಲೆ ಹಾಗೆ ಕಾರ್ಡಿಯೋನು ಮಾಡಿದೆ. ನೋಡಿ, ನಾ ಸ್ಟಾರ್ಟಿಂಗ್ ಇವತ್ತು ಜಿಮ್ಮೆ ಮಾಡಬೇಕು ಅಂತ ಅನಿಸ್ತಿರ್ಲಿಲ್ಲ. ಸೊ ಫಸ್ಟ್ ಸ್ಟೆಪ್ ಮಾಡಿದಕ್ಕೋಸ್ಕರ ಸೆಕೆಂಡ್ ಸ್ಟೆಪ್ ಮಾಡಿದೆ. ಸೊ ಹಾಗೆ ಇವಾಗ ಕಾರ್ಡಿಯೋನು ಮುಗಿಸ್ಬಿಟ್ಟೆ. ಟೋಟಲ್ 240 ಕ್ಯಾಲೋರೀಸ್ ಮಾಡಿ ನನ್ನ ಪ್ರೋಗ್ರೆಸ್ ಚೆಕ್ ಮಾಡಿದೆ ಇವೆಂಚುಲಿ. ಸೊ ಒಳ್ಳೆ ಶೇಪ್ ಬರ್ತಿತ್ತು. ಟ್ರೈಸಿಪ್ಸು ಚೆಕ್ಔಟ್ ಮಾಡಿದೆ, ಸ್ವಲ್ಪ ಪೋಸಸ್ ಎಲ್ಲ ಮಾಡಿದೆ, ಪ್ರಾಕ್ಟೀಸ್ ಮಾಡಿದೆ. ಸೊ ಅಫ್ಕೋರ್ಸ್ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಿಗೆ ಹೋಗ್ತಿಲ್ಲ, ಬಟ್ ಸ್ಟಿಲ್ ನಾನು ಬಾಡಿ ಬಿಲ್ಡಿಂಗ್ ಒಂದು ಸ್ಪೋರ್ಟ್ಸ್ ಥರ ನೋಡ್ತಾ ಇದ್ದೀನಿ, ಒಂದು ಹಾಬಿನೂ ಅನ್ಬೋದು. ಬಟ್ ಅಫ್ಕೋರ್ಸ್ ಇದರಿಂದ ಡಿಸಿಪ್ಲಿನ್ ತುಂಬಾ ಬಿಲ್ಡ್ ಆಗುತ್ತೆ, ವಿಚ್ ವಿಲ್ ಅಗೇನ್ ಇವೆಂಚುಲಿ ಹೆಲ್ಪ್ ಇನ್ ಮೈ ಬಿಸ್ನೆಸ್ ಆಸ್ ವೆಲ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಫುಡ್ ಕಂಟ್ರೋಲ್ ಮಾಡ್ಬೋದು, ಬ್ಯಾಡ್ದಿದ್ದೆಲ್ಲ ತಿನ್ನಕ್ಕೆ ಮನ್ಸು ಬರಲ್ಲ. ಸೊ ಅದಾದ್ಮೇಲೆ ನೈಟು ಸ್ವಲ್ಪ ಮೀಟಿಂಗ್ಸ್ ಇತ್ತು ಕ್ಲೈಂಟ್ಸ್ ಜೊತೆ. ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಟ್ಟಿತ್ತು, ಅದನ್ನೆಲ್ಲ ಶಿಪ್ ಮಾಡಬೇಕಿತ್ತು ಅವರು. ಸೊ ಅವ್ರ ಕ್ವೇರೀಸ್ ಎಲ್ಲ ಕ್ಲಾರಿಫೈ ಮಾಡಿಬಿಟ್ಟು ಆಮೇಲೆ ರಾತ್ರಿ ಇವಾಗ ಊಟ ಮಾಡಿಬಿಟ್ಟು ಮಲಗಬೇಕಷ್ಟೇ.